ನಮಸ್ಕಾರಗಳು. ಇಂದು ನಾವು ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಜನರು ಮಾತನಾಡುವಾಗ ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳುವುದಿಲ್ಲ, ಕೂಡಿಸಿ ಉಚ್ಚರಿಸುತ್ತಾರೆ. ಆದರೆ ವ್ಯಾಕರಣದ ಅಭ್ಯಾಸದಲ್ಲಿ ಪದಗಳನ್ನು ಒಡೆದು ಒಂದೊಂದರ ಅಂಗರಚನೆಯನ್ನು ಪರೀಕ್ಷಿಸಬೇಕಾಗುತ್ತದೆ. ಒಂದು ಸಾಮಾನ್ಯ ಪದವನ್ನು ಒಡೆದಾಗ, ಉದಾಹರಣೆಗೆ ಮನೆಯಿಂದ, ಈ ಪದವನ್ನು ಒಡೆದಾಗ ಮನೆ ಪ್ಲಸ್ ಇಂದ ಮನೆಯಿಂದ ಆಗುತ್ತದೆ. ಇಲ್ಲಿ ಎರಡು ಅಂಶಗಳು, ಪ್ರಕೃತಿ ಮತ್ತು ಪ್ರತ್ಯಯಗಳು ಸೇರುತ್ತವೆ. ಪ್ರಕೃತಿ ಎಂದರೆ ಪದದ ಮೂಲ ರೂಪವನ್ನು ನಾವು ಪ್ರಕೃತಿ ಎಂದು ಕರೆಯುತ್ತೇವೆ. ಈ ಮೂಲ ರೂಪದ ಮೇಲೆ ಸಂದರ್ಭಾನುಸಾರ ಲಿಂಗ, ವಚನ, ವಿಭಕ್ತಿಗಳ ಸೂಚನೆಗಾಗಿ ಸೇರುವ ಸೂಚಕಗಳನ್ನು ಪ್ರತ್ಯಯಗಳು ಎನ್ನಲಾಗುತ್ತದೆ. ಉದಾಹರಣೆಗೆ ಅವನು ಪ್ಲಸ್ ಅನ್ನು, ಅವನನ್ನು. ಇಲ್ಲಿ ಪ್ರಕೃತಿ ಪ್ರತ್ಯಯಗಳನ್ನು ಕೂಡಿಸಿ ಉಚ್ಚರಿಸುವುದನ್ನೇ ಸಂಧಿ ಎನ್ನುವರು. ಅಂದರೆ ಸಂಧಿ ಎಂದರೆ ಕೂಡುವಿಕೆ ಎಂದರ್ಥ. ಯಾವುದೇ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥಕ್ಕೆ ಧಕ್ಕೆ ಬಾರದಂತೆ ಸೇರಿಸಿ ಉಚ್ಚರಿಸುವುದಕ್ಕೆ ಸಂಧಿ ಎನ್ನುವರು. ಬಿಡಿಸಿ ಬರೆದಾಗ ಬರುವ ಮೊದಲ ಪದವನ್ನು ಪೂರ್ವಪದ ಎಂದು, ನಂತರದ ಪದವನ್ನು ಉತ್ತರ ಪದ ಎಂದು ಮತ್ತು ಕೂಡಿಸಿ ಬರೆದ ಪೂರ್ಣ ಪದವನ್ನು ಸಮಸ್ತ ಪದವೆಂದು ಕರೆಯುತ್ತಾರೆ. ಪೂರ್ವಪದ ಮತ್ತು ಉತ್ತರ ಪದ ಸಮಸ್ತ ಪದ. ಈ ಪೂರ್ವಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲ ಅಕ್ಷರಗಳು ಸಂಧಿಸುವಲ್ಲಿ ಸಂಧಿ ಕಾರ್ಯ ನಡೆಯುತ್ತದೆ. ಸಂಧಿ ಕಾರ್ಯ ನಡೆದಾಗ ಅನೇಕ ವ್ಯತ್ಯಾಸಗಳಾಗುತ್ತವೆ. ಈ ವ್ಯತ್ಯಾಸದಿಂದ ಸಂಧಿಗಳನ್ನು ಗುರುತಿಸಲಾಗುತ್ತದೆ. ಸಂಧಿಗಳಲ್ಲಿ ಎರಡು ಪ್ರಕಾರಗಳು: ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಎಂದರೆ ಪೂರ್ವೋತ್ತರ ಪದಗಳು ಕನ್ನಡ ಪದಗಳೇ ಆಗಿರುತ್ತವೆ. ಅಂದರೆ ಕನ್ನಡ ಪದಗಳು ಸೇರಿ ಕನ್ನಡ ಸಂಧಿ. ಸಂಸ್ಕೃತ ಸಂಧಿ ಎಂದರೆ ಒಂದು ಕನ್ನಡ ಪದ ಮತ್ತು ಒಂದು ಸಂಸ್ಕೃತ ಪದ ಅಥವಾ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದನ್ನು ಸಂಸ್ಕೃತ ಸಂಧಿ ಎಂದು ಕರೆಯುತ್ತಾರೆ. ಈಗ ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಸಂಧಿಗಳನ್ನು ಮತ್ತು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಸ್ವರ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದನ್ನು ಸ್ವರ ಸಂಧಿ ಎನ್ನುವರು. ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ಅದನ್ನು ವ್ಯಂಜನ ಸಂಧಿ ಎಂದು ಕರೆಯುವರು. ಕನ್ನಡ ಸಂಧಿಗಳಲ್ಲಿ ಮೂರು ವಿಧಗಳನ್ನು ಕಾಣುತ್ತೇವೆ. ಅವುಗಳ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಈ ಮೂರು ಕನ್ನಡ ಸಂಧಿಗಳು. ಈಗ ಈ ಸಂಧಿಗಳನ್ನು ಒಂದೊಂದಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಲೋಪ ಸಂಧಿ ಅಥವಾ ಇದಕ್ಕೆ ಸ್ವರಲೋಪ ಸಂಧಿ ಎಂದು ಕೂಡ ಕರೆಯುವರು. ಲೋಪ ಎಂದರೆ ಬಿಟ್ಟು ಹೋಗುವುದು. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ಲೋಪವಾಗುವುದು, ಅಂದರೆ ಬಿಟ್ಟು ಹೋಗುವುದಕ್ಕೆ ಲೋಪ ಸಂಧಿ ಎನ್ನುವರು. ಹಾಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಸ್ವರವನ್ನು ಬಿಟ್ಟು ಉಚ್ಚರಿಸಿದರೆ ಪದದ ಅರ್ಥ ಕೆಡುವಂತಿದ್ದರೆ ಸಂಧಿ ಮಾಡುವಂತಿಲ್ಲ, ಅಂದರೆ ಸಂಧಿ ಮಾಡಬಾರದು. ಈಗ ಲೋಪ ಸಂಧಿಗೆ ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ. ಉದಾಹರಣೆ: ನಮ್ಮೂರು, ನಮ್ಮ ಪ್ಲಸ್ ಊರು, ನಮ್ಮೂರು. ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ಅ ಪ್ಲಸ್ ಉತ್ತರ ಪದದ ಮೊದಲ ಸ್ವರಾಕ್ಷರ ಉ. ಇಲ್ಲಿ ಅ ಪ್ಲಸ್ ಉ ಸೇರಿ ಅಲ್ಲಿ ಆಕಾರ ಲೋಪ ಆಗುತ್ತದೆ. ಆದ್ದರಿಂದ ಇದು ಸ್ವರಲೋಪ ಸಂಧಿ. ಅದೇ ರೀತಿ ಅಲ್ಲೊಬ್ಬ, ಅಲ್ಲಿ ಪ್ಲಸ್ ಒಬ್ಬ, ಅಲ್ಲೊಬ್ಬ. ಇಲ್ಲಿ ಈಕಾರ ಲೋಪ ಆಗಿದೆ. ಹಾಗೆ ನಾವು ಪ್ಲಸ್ ಎಲ್ಲ, ನಾವೆಲ್ಲ. ಇಲ್ಲಿ ಊಕಾರ ಲೋಪ ಆಗಿದೆ. ಮಾತು ಪ್ಲಸ್ ಅಂತು, ಮಾತಂತು. ಇಲ್ಲಿ ಕೂಡ ಊಕಾರ ಲೋಪ ಆಗಿದೆ. ಬಲ್ಯನು ಪ್ಲಸ್ ಎಂದು, ಬಲ್ಯನೆಂದು. ಇಲ್ಲಿ ಊಕಾರ ಲೋಪ ಆಗಿದೆ. ಇಲ್ಲಿ ಗಮನಿಸುವ ಅಂಶ ಅಂದರೆ
ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂಥ ಸ್ವರಾಕ್ಷರ ಲೋಪ ಆಗುತ್ತದೆ. ಅದಕ್ಕೆ ನಾವು ಲೋಪಸಂಧಿ ಎಂದು ಕರೆಯುತ್ತೇವೆ. ಈಗ ಇನ್ನಷ್ಟು ಉದಾಹರಣೆಯ ಪದಗಳನ್ನು ಹೇಳುತ್ತೇನೆ. ಅವುಗಳನ್ನು ಬಿಡಿಸಿ ಯಾವ ಸ್ವರಾಕ್ಷರ ಲೋಪ ಆಗುತ್ತದೆ ಎಂಬುದನ್ನು ಗುರುತಿಸಿದರೆ ನೀವೇ ಸುಲಭವಾಗಿ ಲೋಪಸಂಧಿಯನ್ನು ತಿಳಿದುಕೊಳ್ಳಬಹುದು. ಮಾಡಿಸು, ನಮ್ಮೊಡೆಯ, ಒಬ್ಬೊಬ್ಬ, ಉಸಿರಾಡು, 18, ನನ್ನುಸಿರು, ದೇವರಿಂದ, ಹಗಲಿರುಳು, ನೀನಲ್ಲದೆ. ಈ ಪದಗಳನ್ನು ಬಿಡಿಸಿ ಯಾವ ಸ್ವರ ಲೋಪವಾಗುತ್ತದೆ ಎಂಬುದನ್ನು ಗುರುತಿಸಿ ಕಂಡುಕೊಳ್ಳಿ. ಎರಡನೆಯದಾಗಿ ಆಗಮ ಸಂಧಿ. ಆಗಮ ಎಂದರೆ ಬರುವುದು, ಅಂದರೆ ಹೊಸದಾಗಿ 2 ಅಕ್ಷರಗಳು ಬರುತ್ತವೆ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದಕ್ಕೆ ಆಗಮ ಸಂಧಿ ಎನ್ನುವರು. ಯಕಾರವು ಹೊಸದಾಗಿ ಬಂದರೆ ಅದಕ್ಕೆ ಯಕಾರಾಗಮ ಎಂದು, ವಕಾರ ಹೊಸದಾಗಿ ಬಂದರೆ ವಕಾರಾಗಮ ಸಂಧಿ ಎಂದು ಕೂಡ ಕರೆಯುವರು. ಉದಾಹರಣೆಗೆ ಕೆರೆ ಪ್ಲಸ್ ಅಲ್ಲಿ, ಕೆರೆಯಲ್ಲಿ. ಇಲ್ಲಿ ಯಕಾರ ಆಗಮವಾಗಿ ಬಂದಿದೆ. ಉತ್ತರ ಪದದ ಮೊದಲ ಸ್ವರಾಕ್ಷರದಲ್ಲಿ ಹೊಸ ಅಕ್ಷರ ಸೇರಿಕೊಳ್ಳುತ್ತದೆ. ಗುರು ಪ್ಲಸ್ ಅನ್ನು, ಗುರುವನ್ನು, ವಕಾರಾಗಮ. ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ, ಯಕಾರಾಗಮ. ಹಸು ಪ್ಲಸ್ ಅನ್ನು, ಹಸುವನ್ನು, ವಕಾರಾಗಮ. ಹೀಗೆ ಈ ಕೆಳಗಿನ ಪದಗಳನ್ನು ಬಿಡಿಸಿ ಯಕಾರಾಗಮ ಅಥವಾ ವಕಾರಾಗಮ ಎಂದು ನೀವೇ ಗುರುತಿಸಿ. ಮಳೆಯಿಂದ, ವ್ಯರ್ಥವಾಗಿ, ಹೊಲವನ್ನು, ಹೂವಿಂದ, ಮರವನ್ನು, ತಲೆ ಎತ್ತಿ, ಚರಿತ್ರೆ ಇದೆ, ದಿನವೆಲ್ಲ, ನಿಮಿಷವಾಗಿದೆ ಇತ್ಯಾದಿ ಪದಗಳನ್ನು ಬಿಡಿಸಿ ಗುರುತಿಸಿ. ಮೂರನೆಯದಾಗಿ ಆದೇಶ ಸಂಧಿ. ಸಂಧಿ ಕಾರ್ಯ ನಡೆದಾಗ ಒಂದು ಅಕ್ಷರ ಹೋಗಿ ಅದೇ ಜಾಗಕ್ಕೆ ಮತ್ತೊಂದು ಅಕ್ಷರ ಬಂದರೆ ಅದು ಆದೇಶ ಸಂಧಿಯಾಗುವುದು. ಸಾಮಾನ್ಯವಾಗಿ ಇಲ್ಲಿ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಗ ದ ಬ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಈ ಆದೇಶ ಸಂಧಿಯಲ್ಲಿ ನಾವು 3 ನಿಯಮಗಳನ್ನು ಕಾಣುತ್ತೇವೆ. 1 ಗದಬಾದೇಶ, 2 ವಕಾರಾದೇಶ, 3 ಛ ಛ ಝ ಆದೇಶ. ಈ 3 ಒಂದೊಂದಾಗಿ ತಿಳಿದುಕೊಳ್ಳೋಣ. ಈಗ ಗದಬಾದೇಶ ಅಂದರೆ ಗ ದ ಬ ವ್ಯಂಜನಗಳಿಗೆ ಕ ತ ಪ ವ್ಯಂಜನಗಳಿಗೆ ಗ ದ ಬ ವ್ಯಂಜನಗಳು ಆದೇಶವಾಗಿ ಬರುವುದನ್ನು ಉದಾಹರಣೆ ಸಹಿತ ನೋಡೋಣ. ಕಕಾರಕ್ಕೆ ಗಕಾರ ಆದೇಶವಾಗುವುದು. ಸಿರಿ ಪ್ಲಸ್ ಕನ್ನಡ, ಸಿರಿಗನ್ನಡ. ಕಕಾರದ ಬದಲಾಗಿ ಇಲ್ಲಿ ಕೂಡಿಸಿ ಬರೆದಾಗ ಗಕಾರ ಬರುತ್ತದೆ. ಹಾಗೆ ಶಕ್ತಿ ಪ್ಲಸ್ ಕುಂದು, ಶಕ್ತಿಗುಂದು. ಮಳೆ ಪ್ಲಸ್ ಕಾಲ, ಮಳೆಗಾಲ. ಇದು ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ. ಇನ್ನು ತಕಾರಕ್ಕೆ ದಕಾರ ಆದೇಶವಾಗಿ ಬರುವಂಥ ಪದಗಳನ್ನು ನೋಡೋಣ. ಮೈ ಪ್ಲಸ್ ತೊಳೆ, ಮೈದೊಳೆ. ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿದೆ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ತಲೆ ಪ್ಲಸ್ ತೂಗು, ತಲೆದೂಗು. ಇವು ತಕಾರಕ್ಕೆ ದಕಾರ ಆದೇಶವಾಗಿ ಬಂದಿರುವಂಥ ಪದಗಳು. ಹಾಗೆ ಪಕಾರಕ್ಕೆ ಬಕಾರ ಆದೇಶವಾಗಿ ಬಂದಂಥ ಪದಗಳನ್ನು ನೋಡೋಣ. ಕಣ್ ಪ್ಲಸ್ ಪನಿ, ಕಂಬನಿ. ಪಕಾರಕ್ಕೆ ಬಕಾರ ಆದೇಶವಾಗಿದೆ. ಎಳ ಪ್ಲಸ್ ಪರೆ, ಎಳಬರೆ. ಪಕಾರಕ್ಕೆ ಬಕಾರ ಅಂದರೆ ಪಕಾರದ ಬದಲಾಗಿ ಬಕಾರ ಬಂದಿದೆ. ಗದಬಾದೇಶ ನೋಡಿದ್ರಿ. ಈಗ ಎರಡನೇದಾಗಿ ವಕಾರಾದೇಶ. ಇದು ಎರಡನೇ ನಿಯಮ. ಇಲ್ಲಿ ವಕಾರ ಕೂಡ ಆದೇಶವಾಗಿ ಬರುತ್ತದೆ ಆದೇಶ ಸಂಧಿಯಲ್ಲಿ. ಉತ್ತರ ಪದದ ಆದಿಯಲ್ಲಿ ಬರುವಂಥ ಪ, ಬ, ಮ ವ್ಯಂಜನಗಳಿಗೆ ವಕಾರ ಆದೇಶವಾಗಿ ಬರುತ್ತದೆ. ಉದಾಹರಣೆಗೆ 5 ಪ್ಲಸ್ 10, 50. ಪಕಾರಕ್ಕೆ ವಕಾರ ಬಂದಿದೆ. ಗಿಳಿ ಪ್ಲಸ್ ಪಿಂಡು, ಗಿಳಿವಿಂಡು. ಪಕಾರಕ್ಕೆ ವಕಾರ ಬಂದಿದೆ. ಮೆಲ್ ಪ್ಲಸ್ ಮಾತು, ಮೆಲ್ವಾತು. ಮಕಾರಕ್ಕೆ ವಕಾರ ಬಂದಿದೆ. ತಲೆ ಪ್ಲಸ್ ಬಾಗು, ತಲೆವಾಗು.
ಬಕಾರಕ್ಕೆ ಮಕಾರ ವಕಾರ ಆದೇಶವಾಗಿ ಬಂದಿದೆ. ಇದನ್ನು ವಕಾರಾಗಮ ಎಂದು ಹೇಳಬಾರದು, ಏಕೆಂದರೆ ವಕಾರ ಬಂದಿದೆ ಎಂದು ವಕಾರಾಗಮ ಮಾಡೋದಕ್ಕೆ ಬರುವುದಿಲ್ಲ. ಇಲ್ಲಿ ಒಂದು ವ್ಯಂಜನದ ಬದಲಾಗಿ ಇನ್ನೊಂದು ವ್ಯಂಜನಾಕ್ಷರ ಬಂದಿದೆ. ಆದರೆ ಆಗಮ ಸಂಧಿಯಲ್ಲಿ ಸ್ವರಾಕ್ಷರವಿರುತ್ತದೆ. ಸ್ವರಾಕ್ಷರದ ಬದಲಾಗಿ ಅಲ್ಲಿ ವಕಾರ ಆಗಮವಾಗಿ ಬಂದಿರುತ್ತದೆ. ಆ ವ್ಯತ್ಯಾಸವನ್ನು ಇಲ್ಲಿ ಗುರುತಿಸಬಹುದು. ಇನ್ನೊಂದು ಮೂರನೆಯ ನಿಯಮ, ಉತ್ತರ ಪದದ ಆದಿಯಲ್ಲಿ ಸಕಾರ ಬಂದರೆ ಸಕಾರದ ಬದಲಾಗಿ ಚ, ಛ ಮತ್ತು ಜಕಾರಗಳು ಆದೇಶವಾಗಿ ಬರುತ್ತವೆ. ಉದಾಹರಣೆಗೆ ಇನ್ ಪ್ಲಸ್ ಸರ, ಇಂಚರ, ಸಕಾರಕ್ಕೆ ಚಕಾರ ಬಂತು. ಹಾಗೆ ಇರ್ ಪ್ಲಸ್ ಸಾಸಿರ, ಇರ್ಚಾಸಿರ, ಸಕಾರಕ್ಕೆ ಛಕಾರ ಬಂತು. ಹೀಗೆ ಮುನ್ ಪ್ಲಸ್ ಸೆರಗು, ಮುಂಜೆರಗು, ಸಕಾರಕ್ಕೆ ಜಕಾರ ಬಂದಿದೆ. ಹೀಗೆ ಈ 3 ನಿಯಮಗಳು ಆದೇಶ ಸಂಧಿಯಲ್ಲಿ ಬರುತ್ತವೆ. ಇವುಗಳನ್ನು ಗುರುತಿಸುವುದು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಂಡು ಗುರುತಿಸಬಹುದು. ಈ ಪದಗಳನ್ನು ಬಿಡಿಸಿ ಯಾವ ಅಕ್ಷರದ ಬದಲಾಗಿ ಯಾವ ಅಕ್ಷರ ಬಂದಿದೆ ಎಂಬುದನ್ನು ಗುರುತಿಸಿ ಆದೇಶ ಸಂಧಿಯನ್ನು ಸಂಪೂರ್ಣವಾಗಿ ಕಲಿಯಿರಿ. ಕೆಲವೊಂದು ಉದಾಹರಣೆಯ ಪದಗಳನ್ನು ಹೇಳುತ್ತೇನೆ. ಹೊಸಗನ್ನಡ, ಚಳಿಗಾಲ, ಮೈದುಂಬಿ, ಹೂದೋಟ, ನುರ್ಚಾಸಿರ, ನಲ್ವಾತು, ಹುಲಿದೊಗಲು, ರಸಗಬ್ಬು. ಈ ಪದಗಳನ್ನು ಬಿಡಿಸಿ ಆದೇಶ ಸಂಧಿ ಮಾಡಿ. ಇಲ್ಲಿಗೆ ಕನ್ನಡ ಸಂಧಿಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.